ವಿವಿಧ ಬೇಡಿಕೆ ಹಿನ್ನೆಲೆಯಲ್ಲಿ ಏನು ಬಸ್ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿತ್ತು. ಹೀಗಾಗಿ ನಾವು ಏನು ಮತ್ತೆ ಒಂದು ಹೊಸೂರು ಬಸ್ ನಿಲ್ದಾಣದಲ್ಲಿದ್ದೇವೆ. ಈಗಾಗಲೇ ಸಾಕಷ್ಟು ಬಸ್ಗಳು ಪ್ರಾರಂಭವಾಗಿರುವಂಥದ್ದು. ಬೆಳಿಗ್ಗೆ ಮಾತ್ರ ಒಂದು ಜನಸಾಮಾನ್ಯರಿಗೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದ್ರೆ ಈಗ ಅದನ್ನ ಎಲ್ಲ ಒಂದು ಸರಾಗವಾಗಿ ಮಾಡಿರುವಂತಹ ಅಧಿಕಾರಿಗಳು ಈಗಾಗಲೇ ಎಲ್ಲ ಒಂದು ಬಸ್ ಡ್ರೈವರ್ಗಳಿಗೆ ಮತ್ತು ನಿರ್ವಾಹಕರಿಗೆ ಈಗಾಗಲೇ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿರುವಂಥದ್ದು. ಹೀಗಾಗಿ ಎಲ್ಲ ಒಂದು ಬಸ್ಗಳು ಕೂಡ ಮತ್ತೆ ಒಂದು ಬಸ್ಗಳು ರೋಡ್ಗೆ ಇಳಿದಿರುವಂಥದ್ದು. ಸುಮಾರು ಒಂದು ಹುಬ್ಬಳ್ಳಿಯ ರೂರಲ್ ಬಸ್ಗಳು ಅಂತ ಏನ್ ಬರುತ್ತೆ, ಹುಬ್ಬಳ್ಳಿ ಗ್ರಾಮೀಣ ಮತ್ತು ಅಕ್ಕಪಕ್ಕದಲ್ಲಿರ್ತಕ್ಕಂಥ ವಿಜಯಪುರ ಬಸ್ ಆಗಿರ್ಬೋದು, ಅಕ್ಕಪಕ್ಕದಲ್ಲಿರ್ತಕ್ಕಂಥ ಬಾಗಲಕೋಟೆ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಸುಮಾರು ಎಲ್ಲ ಬಸ್ಗಳು ಮತ್ತೆ ಕಾರ್ಯ ನಿರ್ವಹಣೆ ಮಾಡ್ತಾ ಇರುವಂತದ್ದು. ಅಂದ್ರೆ 73% ಅಲ್ಲಿರ್ತಕ್ಕಂಥ ಬಸ್ಗಳ ನಿರ್ವಹಣೆ ಮಾಡ್ತಾ ಇರುವಂತದ್ದು. ಧಾರವಾಡದಲ್ಲಿ ಅಂತ ಬಂದಾಗ 50 ಬಸ್ ಅಲ್ಲಿ 49 ಬಸ್ ಈಗಾಗಲೇ ಮತ್ತೆ ರೋಡ್ಗೆ ಇಳಿದಿರುವಂತದ್ದು. ಹುಬ್ಬಳ್ಳಿ ಸಿಟಿ ಮಾತ್ರ ಏನಪ್ಪಾ ಅಂತಂದ್ರೆ ಸುಮಾರು ಒಂದು 24% ಮಾತ್ರ ಬಸ್ಗಳು ರೋಡ್ಗೆ ಇಳಿದಿರುವಂತದ್ದು. ಹೀಗಾಗಿ ಬಸ್ ಒಂದು ಹುಬ್ಬಳ್ಳಿ ಇಲ್ಲಿ ಒಂದ್ ಕಡೆ ಬೆಳಗ್ಗೆ ಏನೋ ಒಂದು ಸಾರ್ವಜನಿಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದ್ರೆ ಈಗೆಲ್ಲ ಹಾಗಿಲ್ಲ, ಎಲ್ಲ ಬಸ್ಗಳು ಕೂಡ ಮತ್ತು ರೋಡ್ಗೆ ಇಳಿದಿರುವಂತದ್ದು. ಅಂದ್ರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಅವರಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು, ನೀವು ಯಾವುದೇ ಕಾರಣಕ್ಕೂ ಕೂಡ ಬಸ್ ನಿಲ್ಲಿಸೋ ಆಗಿಲ್ಲ, ನೀವು ಏನಪ್ಪಾ ಅಂದ್ರೆ ಬಸ್ಗೆ ಬಂದು ಆ ಡ್ಯೂಟಿಗೆ ಜಾಯ್ನ್ ಆಗ್ಲೇಬೇಕಂತ ಹೇಳಿ ಈಗಾಗಲೇ KSRTC MD ಅವರು ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು. ಆ ಇನ್ಸ್ಟ್ರಕ್ಷನ್ ಮುಖಾಂತರ ಎಲ್ಲ ಬಸ್ಗಳು ಕೂಡ ಮತ್ತೆ ರೋಡ್ಗೆ ಇಳಿದಿರುವಂತದ್ದು. ಅಂದ್ರೆ ನಾವು ದೃಶ್ಯದಲ್ಲಿ ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಹೇಳಿರೋ ಹಾಗೆ ಎಲ್ಲ ಅಧಿಕಾರಿಗಳು ಮುಂದೆ ನಿಂತು ಬಸ್ ಅನ್ನ ಒಂದು ರೋಡ್ಗೆ ಇಳಿಸುವಂತದ್ದು. ಹೀಗಾಗಿ ಯಾವುದೇ ಸಾರ್ವಜನಿಕರು ಭಯ ಪಡದೆ ಮತ್ತೆ ರೋಡ್ಗೆ ಬಂದಿರ್ತಕ್ಕಂಥ ಬಸ್ ಅನ್ನ ಯೂಸ್ ಮಾಡಬೇಕಂತ ಹೇಳಿ ಇವಾಗ ಮಾಹಿತಿ ಕೂಡ ಕೊಟ್ಟಿರುವಂತದ್ದು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.